ಈಗ ದಲಿತರ ಹಣ ನಾನು ಹೇಳ್ದೆ, ಅವ್ರೇನೋ ಮಾತಾಡಲಿ, ಮಾದೇವಪ್ಪನವ್ರು ಯಾಕೆ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ರೆ. ಪ್ರತಿ ವರ್ಷನೂ ಕೂಡ ಹಣ ಕಟ್ ಮಾಡ್ತಾ ಇರ್ತಾರೆ, SEP TSP ಹಣನ. ಕಾಡು ಕೊಟ್ಟವ್ರೆ ಅಂದ್ರೆ ನೀವು ಅವತ್ತು ಇರ್ಲಿಲ್ಲ, ಇದ್ದಿದ್ರೆ ನಿಮ್ಗೆ ಸರಿಯಾಗಿ ಹೇಳ್ತಾ ಇದ್ದೆ. ಅವತ್ತು ಕಾಡಲ್ಲಿ ಹುಲಿ ಸಾಕಕ್ಕೆ, ಕೋತಿ ಸಾಕಕ್ಕೆ ಹಣ ಕೊಡ್ತಾ ಇದ್ದೀರಾ. ಯಾವ್ದ್ರಿಂದ? ಇದರಿಂದ ಬಿಲ್ಡಿಂಗ್ ಕಟ್ಟಕ್ಕೆ, ಫಾರೆಸ್ಟ್ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ, IBಗಳು ಕಟ್ಟಕ್ಕೆ ಎಲ್ಲದಕ್ಕೂ ಕೊಟ್ಟಿದ್ದೀರಾ ಈ ಹಣವನ್ನ. ನಾನು ದಾಖಲೆ ಕೊಟ್ಟಿದ್ದೀನಿ, ದಾಖಲೆ ನೀವು ನಾನು ಕೊಟ್ಟಿಲ್ಲ, ನೀವು ಪ್ರಿಂಟ್ ಮಾಡಿರೋ ಪುಸ್ತಕ ಕೊಟ್ಟಿದ್ದೀನಿ, ತೋರಿಸಿ ಹೇಳಿದ್ದೀನಿ ನಾನು. ಯಾಕೆ ಹೆಂಗ್ ಮಾಡ್ತೀರಾ? ದಲಿತರ ಹಣನೂ ಕೂಡ ನೀವು ಮೋಸ ಮಾಡ್ತಾ ಇದ್ದೀರಾ. ಮತ್ತೆ ನನಗೆ ಅರ್ಥ ಆಗದೆ ಇರುವಂತದ್ದು, ಮಾನ್ಯ ಮುಖ್ಯಮಂತ್ರಿಗಳು ನಾವು ಪ್ರಗತಿ ಪರ ಅಂತ ಹೇಳ್ತಾರಲ್ಲ, ಇವರು ಬಾಕಿಗಳು ಎಷ್ಟು ಅವ್ರೆ, ಬಾಕಿ ಗಿರಾಕಿಗಳು ಎಷ್ಟು ಅಂತ. ಬಾಕಿಗಳು ಗುತ್ತಿಗೆದಾರರಿಗೆ 38,000 ಕೋಟಿ, ಎಸ್ಕಾಂಗಳಿಗೆ 12,500 ಕೋಟಿ, ಆಮೇಲೆ ಗೃಹಲಕ್ಷ್ಮಿ 5,000 ಇನ್ನೂ ಕೊಟ್ಟಿಲ್ಲ, ಶಕ್ತಿ ಯೋಜನೆ ಸಾರಿಗೆ ಇಲಾಖೆಗೆ 4,850 ಕೋಟಿ, BBMP ಗುತ್ತಿಗೆದಾರ ಬಿಲ್ಲು 2,500 ಕೋಟಿ, ಅನ್ನಭಾಗ್ಯ 1 ತಿಂಗಳು 600 ಕೋಟಿ, ಇದೆಲ್ಲ 26,000 ಅನಾಥ ಮಕ್ಕಳಿಗೆ ಮಾಶಾಂಶನ 73 ಕೋಟಿ, ಭಿಕ್ಷುಕರ ಕಲ್ಯಾಣಕ್ಕೆ ಹಣ 23 ಕೋಟಿ. ಇಷ್ಟೆಲ್ಲ ಇನ್ನ ಬಾಕಿ ಇಷ್ಟೆಲ್ಲ ಇವೆಲ್ಲ ಸೇರ್ಸ್ಕೊಂಡ್ಬಿಟ್ರೆ ನಿಮ್ದ ಇದೆಯಲ್ಲ ಎಲ್ಲಿಗೆ ಹೋಗ್ತೀರಾ ನೀವು? ನಾನು ಹೇಳ್ತಾ ಇದ್ದೀನಿ, ಈಗ ಸಿದ್ದರಾಮಯ್ಯನವ್ರು ನಾವೇನ್ ತಿಳ್ಕೊಂಡಿದ್ರಿ, ನಮ್ಮನ್ನ ಈ ಡಿಫಿಸಿಯೇಟ್ ಬಜೆಟ್ ಇಂದ ಸರ್ಪ್ಲಸ್ ತರ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ಈಗ ಆ ಸ್ಥಿತಿ ಕಾಣ್ತಾ ಇಲ್ಲ. ಮುಂದಿನ ವರ್ಷನೂ ಕೂಡ ನನ್ಗೂ ಗೊತ್ತಿಲ್ಲ, ಬಡ್ಜೆಟ್ ಮಂಡನೆ ಮಾಡುವಾಗ ಮುಂದಿನ ವರ್ಷನೂ ಕೂಡ 1.5 ಲಕ್ಷ ಕೋಟಿ ಸಾಲ ಮಾಡಬೇಕಾಗ್ತದೆ. ಯಾಕಂದ್ರೆ ಇವೆಲ್ಲ ಬ್ಯಾಕ್ ಬ್ಯಾಲೆನ್ಸ್ಗಳು ಎಲ್ಲ ಸೇರಿದ್ರೆ 1.5 ಲಕ್ಷ ಸಾಲ ತೀರಿಸಲಿಕ್ಕೆ ಸಾಲ. ಈಗ ನಮ್ಮ ಪರಿಸ್ಥಿತಿ ಹಂಗೆ, ಸಾಲ ತೀರಿಸಲಿಕ್ಕೆ ಸಾಲ ಮಾಡುವಂತ ಪರಿಸ್ಥಿತಿ. ನಾನು ಮುಖ್ಯಮಂತ್ರಿಗಳು ನಾನು ಹಣ ಕೊಟ್ಟಿರೋದೆಲ್ಲ ಖರ್ಚು ಮಾಡಿದ್ದೀರಿ ಅಂತ ಹೇಳಿದ್ದೀರ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಲಾಸ್ಟ್ ಟೈಮ್ ಹಣಕಾಸು ನೀವು 3,39,277.31 ಜನವರಿ ಹಂತಕ್ಕೆ ತಾವು ಕೊಡಬೇಕಾಗಿತ್ತು ಖರ್ಚುಗಳಿಗೆ. ಆದರೆ ಅಂತ್ಯಕ್ಕೆ ನೀವು 2,44,465 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದೀರ. ಯಾಕೆಂದ್ರೆ ದುಡ್ಡಿರ್ಲಿಲ್ಲ ಅವ್ರ ಹತ್ರ, ಅಷ್ಟು ಮಾತ್ರ ಬಿಡುಗಡೆ. ಅಂದ್ರೆ 94,761.42 ಕೋಟಿ ಬಿಡುಗಡೆನೆ ಮಾಡಲಿಲ್ಲ ಇವರು. ಹಣ ಬಿಡುಗಡೆನೆ ಮಾಡಲಿಲ್ಲ. ಇನ್ನು ಖರ್ಚು ಮಾಡೋ ಪ್ರಶ್ನೆ ಎಲ್ಲಿ ಬಂತು? ಆ ಬಿಡುಗಡೆ ಆಗಿರೋ ಹಣದಲ್ಲೂ ಕೂಡ 36,000 ಕೋಟಿ ಖರ್ಚೆ ಮಾಡಿಲ್ಲ ಅವರು. ಬಿಡುಗಡೆ ಆಗಿ ಕೆಲಸ ಮಾಡಿ ಅಂತ ಹೇಳಿದ್ರು ಕೂಡ 36,000 ಕೋಟಿ ಖರ್ಚೇ ಮಾಡಲಿಲ್ಲ. ಅಂದ್ರೆ ಅನುದಾನದಲ್ಲಿ 41% ನೀವು ಖರ್ಚೇ ಮಾಡಿಲ್ಲ. ನೀವೇನೇನು ಬುಕ್ಕಲ್ಲಿ ನೀವೇನೇನು ತೋರಿಸ್ತಾ ಇದ್ದೀರಿ ಇವಾಗೂನು, ಆ ಬುಕ್ಕಲ್ಲೂ ಕೂಡ ಕಳೆದ ನಿಮ್ದೆಲ್ಲ ಇತಿಹಾಸ, ನಿಮ್ 3 ವರ್ಷದ ಇತಿಹಾಸನೂ ತಗೊಂಡ್ರೆ ನೀವು 40ರಿಂದ 45% ನೀವೇನ್ ಘೋಷಣೆ ಮಾಡಿದಿರ ಅದರಲ್ಲಿ ಹಣನೇ ಖರ್ಚು ಮಾಡ್ತಾ ಇಲ್ಲ. ನನ್ನ ಹತ್ರ ಎಲ್ಲ ದಾಖಲೆಗಳು ಕೂಡ ನಾನು ಇಟ್ಕೊಂಡಿದ್ದೀನಿ, ಬಿಡುಗಡೆ ವೆಚ್ಚನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇನ್ನು ಕೇಂದ್ರ ಸರ್ಕಾರದ ಬಗ್ಗೆನೇ ಹೇಳಿದ್ರು. ಕೇಂದ್ರ ಸರ್ಕಾರದ ಟೀಕೆ, ಅವ್ರು ಬಾವಿ ಎಲ್ಲ ತೋರಿಸಿದ ಮೇಲೆ ನಮ್ಮನ್ನ ಕೇಂದ್ರ ಸರ್ಕಾರಕ್ಕೆ ಕರ್ಕೊಂಡೋದ್ರು ಅವರೆಲ್ಲ. ಈ ಸರಿ ಕೇಂದ್ರದ NDA ಸರ್ಕಾರ ಕೊಟ್ಟಿರೋದು ತೆರಿಗೆ ಹಂಚಿಕೆ 63,049 ಕೋಟಿ, ಅನುದಾನ ಹಂಚಿಕೆ 16,000 ಕೋಟಿಗಳು ಅನುದಾನ ಹಂಚಿಕೆ, ಇವೆರಡೂ ಕೂಡ. ಆಮೇಲೆ ಬಂಡವಾಳ ವೆಚ್ಚಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ 50 ವರ್ಷದ ಅವಧಿಗೆ ಬಡ್ಡಿ ಇಲ್ಲ, ಬಡ್ಡಿ ರಹಿತ ಸಾಲ, ಆ ಬಡ್ಡಿನ ಕೇಂದ್ರ ಸರ್ಕಾರ ಕಟ್ತೈತೆ, ಆ ಸಾಲವನ್ನು ಕೊಟ್ಟಿದೆ. ಅದನ್ನ ಮುಖ್ಯಮಂತ್ರಿಗಳು ಮುಚ್ಚಿಟ್ಬಿಟ್ರು, ಅದನ್ನ ಹೇಳಕ್ಕೆ ಹೋಗ್ಲಿಲ್ಲ. ಆಮೇಲೆ ಬಂಡವಾಳ ವೆಚ್ಚಕ್ಕಾಗಿ ವಿಶೇಷ ಅನುದಾನ ಕೊಡ್ತಾರೆ ಕೇಂದ್ರ ಸರ್ಕಾರ. ಅದು 2020-21ರಿಂದ 2025-26ರವರೆಗೆ 15,945 ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಇವರು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ. ನಮ್ಮ ಕರ್ನಾಟಕಕ್ಕೆ ನನ್ನ ಹತ್ರ ನೋಡಿ, ಅವರು ಒಪ್ಲೇಬೇಕು, ನನ್ನ ಹತ್ರ ದಾಖಲೆ ತಂದಿದ್ದೀನಿ. ಅವರೇನು ಅನ್ಯಾಯ, ನಮ್ಮ ತೆರಿಗೆ ನಮ್ಮ ಹಕ್ಕು ಹೇಳಿದ್ರು. ನಮ್ಮ ತೆರಿಗೆ ನಮ್ಮ ಹಕ್ಕು.
ನೆಕ್ಸ್ಟ್ DK ಶಿವಕುಮಾರ್ ಬರ್ತಾರೆ, ನಾವು ಅದನ್ನೇ ಕೇಳ್ತಾರೆ. ಇವ್ರು ಬೆಂಗಳೂರವರೆಲ್ಲ ಕೇಳಿದ್ರು ನಿನ್ನೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಬೆಂಗಳೂರಲ್ಲಿ ಎಷ್ಟು ಕಲೆಕ್ಟ್ ಆಯ್ತದೋ ಬೆಂಗಳೂರಲ್ಲೇ ಕೊಡ್ಬೇಕು ಅಂತ ಕೇಳ್ತಾರೆ. ಅವ್ರು ಕೇಳ್ತಿರತ್ತನಪ್ಪ? ಕೇಳ್ತಾರ. ನಾನು ಕೇಳಕ್ ಹೋಗಲ್ಲ, ಅವ್ರು ಕೇಳಿ. ಈ ಕೇಂದ್ರ ಸರ್ಕಾರ ನಾನು ಪಟ್ಟಿ ಮಾಡಿದ್ದೀನಿ, ಸುಮ್ಮನೆ ವೇಗಾಗಿ ಇಷ್ಟು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಅಂತಲ್ಲ, ನಿಖರವಾಗಿ ಪರ್ಫೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಕೊಟ್ಟಿರೋ ದಾಖಲೆಗಳನ್ನು ತಗೊಂಡು ನಾನು ಮಾಡಿದ್ದೀನಿ. ಕರ್ನಾಟಕದ ರಾಜ್ಯ ಹಣಕಾಸು ಯೋಜನೆಗೆ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಅನುದಾನ ನೆರವು ವಿಕೇಂದ್ರೀಕರಣ ಕೊಟ್ಟಿರುವಂಥದ್ದು 4,52,049 ಮೋದಿಯವರ ಸರ್ಕಾರ 11 ವರ್ಷದಲ್ಲಿ ಕೊಟ್ಟಿರೋದು. ಅನುದಾನದ ನೆರವು 2,36,009. ರಸಗೊಬ್ಬರ ಸಬ್ಸಿಡಿ 46,429. ಮೆಟ್ರೋ 41,993. ಜಲ್ ಜೀವನ್ ಮಿಷನ್ 24,813. ಇವೆಲ್ಲ ದಾಖಲೆ, ಕೇಂದ್ರ ಸರ್ಕಾರದ ದಾಖಲೆ ತಗೊಂಡು ಕೊಟ್ಟಿದ್ದೀನಿ. ಇದನ್ನು ಕೊಡ್ತೀನಿ. ಇಷ್ಟನ್ನು ಒಟ್ಟೆಷ್ಟಾಯ್ತು ಅಂದ್ರೆ 11,45,924 ಕೋಟಿಗಳು ಕರ್ನಾಟಕಕ್ಕೆ ಮೋದಿಯವರು ಬಂದ ಮೇಲೆ ಕೊಟ್ಟಿರುವಂಥದ್ದು. ಇಷ್ಟು ನಾನು ಪಾಂಪ್ಲೇಟೇ ಪ್ರಿಂಟ್ ಮಾಡಿಬಿಟ್ಟಿದ್ದೀನಿ, ಏನೋ ಹೆಚ್ಚು ಕಮ್ಮಿ ಆಗಬಾರ್ದು ಅಂತೇಳಿ. ಇಷ್ಟನ್ನು ಕೊಟ್ಟಿದ್ದೀನಿ. ಇಷ್ಟು ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಆಮೇಲೆ ಮೆಟ್ರೋದನ್ನು ಬಜೆಟ್ ಅಲ್ಲಿ ತಾವು ಪ್ರಿಂಟ್ ಮಾಡಿದ್ದೀರಾ, ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದೀರಾ. ಅದನ್ನು ಹೇಳ್ತೀನಿ, ತಪ್ಪು ಪ್ರಿಂಟ್ ಮಾಡಿದ್ದೀರಾ ನೀವು. ಭಾಷಣದಲ್ಲಿ ನೀವು ಇದುವರೆಗೂ ವೆಚ್ಚ ಮಾಡಿರುವುದು 67 ಬಜೆಟ್ ಬುಕ್ ಅಲ್ಲಿ 67 ಕೋಟಿ 460 ಕೋಟಿ ರೂಗಳಲ್ಲಿ ರಾಜ್ಯದ ಪಾಲು 59,376 ಕೋಟಿ. ನೀವು ಇದರಲ್ಲಿ ಬಜೆಟ್ ಬುಕ್ ಅಲ್ಲಿ ಬಂದಿರೋದು, ತಾವು ಪ್ರಿಂಟ್ ಮಾಡಿದ್ದೀರಾ.